Hi, hello, good morning. Welcome back to my YouTube channel. Yes. ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಈಗ ಜಿಮ್ ಕಡೆಯಿಂದ ಒಂದು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ರು. ಸೊ ಫಾರ್ ದ ಫಸ್ಟ್ ಟೈಮ್ ಜಿಮ್ ಕಡೆಯಿಂದ ಹೋಗ್ತಾ ಇರೋದು ಟ್ರೆಕ್ಕಿಂಗ್ಗೆ. ಸೊ ಹೊರಟಿದೀವಿ. ಎಲ್ಲಿಗೆ ಅಂದ್ರೆ ತೋರಿಸ್ತೀವಿ, ನೋಡ್ತಾ ಇರಿ. ಅಂಡ್ ನನ್ನ ಜೊತೆ ಇವಾಗ ಅಟ್ ಪ್ರೆಸೆಂಟ್ ನಾನು ಮತ್ತೆ ಅಚಲ್ ಇಬ್ರು ಹೊರಟಿದೀವಿ. ಜಿಮ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ವೆಯ್ಟ್ ಮಾಡ್ತಿದ್ದಾರೆ ಏನು ಅಂತ. ಯಾಕಂದ್ರೆ ಈಗ ಜಸ್ಟ್ ಕಾಲ್ ಮಾಡಿದ್ರು, ಬೇಗ ಬನ್ನಿ ಲೇಟ್ ಆಗ್ತಾ ಇದೆ ಅಂತ. 6:30ಗೆ ನಾವು ಪಾಯಿಂಟ್ ಅಲ್ಲಿ ಇರ್ಬೇಕು. ಸೊ ಬನ್ನಿ ಹೋಗೋಣ ಅಂಡ್ ನೋಡೋಣ ಎಷ್ಟು ಜನ ಆಗುತ್ತೆ ಅಷ್ಟು ಜನನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ಇದು ನಮ್ಮ ಜಿಮ್ ಏನಿದೆ ಅದು 4 ಬ್ರಾಂಚಸ್ ಇದೆ. ಎಲ್ಲಾ ಬ್ರಾಂಚಸ್ ಅವರು ಹೋಗ್ತಾ ಇದೀವಿ. ಇವತ್ತು ಎಲ್ಲಾ ಬ್ರಾಂಚನ್ನು ಮೀಟ್ ಮಾಡ್ತೀವಿ. ಬನ್ನಿ ನಿಮ್ಗೆ ತೋರಿಸ್ತೀನಿ ಅಂಡ್ ಲೆಟ್ಸ್ ಸ್ಟಾರ್ಟ್ ಇಟ್. ಮನೇಲಿ ಕೆಲಸ, ಕ್ಲೀನಿಂಗು, ಅದು ಇದು ಇತ್ತು. ಸೊ ಇವಾಗ ಪಾಲಿಶ್ ಕೊಡ್ತಾ ಇದ್ದೀನಿ. ನೋಡಿ 6:21 AM. ಎಷ್ಟು ಟ್ರಾಫಿಕ್ ಇದೆ ಬ್ಯಾಂಗ್ಳೂರಲ್ಲಿ. ಜನ ಏನಂದ್ರೆ ಬರೀ ಸುತ್ತಕ್ಕೆ ನಾವತ್ತವ್ರು ಇರ್ತೀವಲ್ಲ, ಚೆನ್ನಾಗಿ ದುಡಿಯೋದು, ವಾರಕ್ಕೆ 5 ದಿನ ದುಡಿಯೋದು, 2 ದಿನ ಸುತ್ತೋದು, ಈ ತರ ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ ಟ್ರಾಫಿಕ್. ಆಕ್ಚುಲಿ 6:30ಗೆ ನಾವು ಅಲ್ಲಿ ಇರ್ಬೇಕಿತ್ತು ಪಾಯಿಂಟ್ ಅಲ್ಲಿ. ಇಲ್ಲೇ 6:21 ಆಗಿದೆ. ಫೈನಲಿ ಬಂದ್ವಿ. ಇವಾಗ ಎಲ್ಲರೂ ಒಟ್ಟಿಗೆ ಇಲ್ಲಿ ಆಕ್ಚುಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲಾನು ಮೀಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡೋಣ ಹೇಗಿರುತ್ತೆ ಟ್ರೆಕ್ಕಿಂಗ್ ಅಂತ. ನನಗಂತೂ ಈಗಂತ ಇದೆ, ಭಯ ಆಗ್ತಾ ಇದೆ ಸಿಕ್ಕಾಪಟ್ಟೆ. ಯಾಕಂದ್ರೆ ಗೊತ್ತು ನನಗೆ ಆಲ್ರೆಡಿ ಸಖತ್ ಕಷ್ಟ ಅಂತ. ಸೊ ಬನ್ನಿ ಹೋಗೋಣ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಬೇರೆ. ನನಗಂತೂ ಈ ನಡುವೆ ಎಲ್ಲಿ ಹೋದ್ರು ಈ ಕೋತಿಗಳ ಕಾಟ ಭಯ ಆಗುತ್ತೆ. ಹಾಯ್ ನಿಖಿತಾ, ಇವ್ರನ್ನ ನೋಡಿದ್ದೀರಾ ಅನ್ಸುತ್ತೆ. ನನ್ನ ಜೊತೆ ವಿಡಿಯೋಸ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ವಿಡಿಯೋಸ್. ತುಂಬ ತಿನ್ಸ್ಬಿಟ್ಟು ಹತ್ತಿಸ್ತಾ ಇದ್ದಾರೆ ಬೆಟ್ಟನ. ನೋಡೋಣ ಹೆಂಗೆ ಹತ್ತೀವೋ ಇಲ್ಲ ಕುತ್ಕೊಂತೀವ ನೋಡೋಣ. ಔಟ್ಡೋರ್ ಇದೇ ಫಸ್ಟ್ ಇವೆಂಟ್ ನಡೀತಾ ಇರೋದು. ಮುಂದೆ ಬರಬೇಕು. ಮೈಕ್ ತಗೊಳ್ಳಿ. ಇದೇ ಫಸ್ಟ್ ಇವೆಂಟ್ ಆಗಿರೋದು. ಸೊ ನೆಕ್ಸ್ಟು ಇದೇ ಥರ ಬೇರೆ ಬೇರೆ ಈವೆಂಟ್ಸ್ ಎಲ್ಲ ಪ್ಲಾನ್ ಮಾಡ್ತಾರಣ್ಣ. ಇವಾಗ ಬಂದಿರೋದು ಮೌಂಟೇನ್ ಹೈಕಿಂಗ್ ಮಾಡಿ ಫಿಟ್ನೆಸ್ ಲೆವೆಲ್ಸ್ ಹೇಗಿದೆ ಅಂತ ನಿಮಗೆ ಟೆಸ್ಟ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ಇವೆಂಟ್ ಆರ್ಗನೈಸ್ ಮಾಡಿದಾಗ ಎಷ್ಟೆಷ್ಟಿದೆ ಮತ್ತೆ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನೂ ದೊಡ್ಡದಾಗಿ ಪ್ಲಾನ್ ಮಾಡೋಣ ಅವಾಗ, ಓಕೆನಾ? ಸೊ ಇವಾಗ ಸೇಫ್ಟಿ ಮೆಷರ್ಸ್ ಎಲ್ಲನೂ ಸಂದೇಶ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಂದಾಗೆ ಗೈಡ್ಲೈನ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಎಲ್ಲರೂ ಜೊತೆ ಇರೋಣ, ಜಾಸ್ತಿ ಸ್ಪ್ರೆಡ್ ಆಗೋದು ಬೇಡ, ಓಕೆನಾ? ಎಲ್ಲರೂ ಟೀಮ್ ಆಗಿ ಹೋಗೋಣ, ಓಕೆನಾ? ಎಲ್ಲರೂ ನಿಮ್ಮ ಜೊತೆಗೆ ಏನೇನು 10 ಮೆಂಬರ್ಸ್ ಇಲ್ಲ 5 ಮೆಂಬರ್ಸ್ ಟೀಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ. ನೋಡೋಣ ಎಷ್ಟು ಮೆಟ್ಲು ಇದೆಯೋ ಗೊತ್ತಿಲ್ಲ, ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ಎಷ್ಟೀಗ? ಟೈಮ್ ನೋಡ್ಕೊಳ್ಳೋಣ ಎಷ್ಟೊತ್ತಾಗುತ್ತೆ ಹತ್ತಕ್ಕೆ ಅಂತ. 8 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಆಗ್ತಾರೆ, ನನಗೂ ಆಗ್ತಾಯಿಲ್ಲ. ಮನೆ ಹೋಗೋಣ. ಬೆಳಗ್ಗೆ ಇಡ್ಲಿ, ವಡೆ, ಬಾತು, ಕೇಸರಿ ಬಾತ್ ಅನ್ಕೊಂಡು ತಿನ್ಬಿಟ್ಟು ಬರೋದಿನ್ನು ಬಾಕಿ ಇದೆ.
ನಲ್ಲಿಕಾಯಿ ಅಂತೆ. ನಾವೇ ನೆಲ್ಲಿಕಾಯಿ ಹೋಗಿದ್ದೀವಿ ಅಂದಿದ ತಕ್ಷಣ ಎದ್ದು ಬರ್ತಾರೆ ನಿಖಿತಾ. ನೋಡಿ ಯಾಳೆ ಬಂದ್ರು. ಬನ್ನಿ ಪಾಪ ಅವ್ರಿಗೆ ಅವ್ರು ಹತ್ತಕ್ಕೆ ಕಷ್ಟ ಒಂದೊಂದೇ ಬ್ಯಾಗ್ ಕೊಡ್ತಾರೆ. ನೋಡ್ಬೋದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ, ಅಂದರೆ ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ. ನಾವು ಹತ್ತಕ್ಕೆ ಕಷ್ಟ ಬೀಳ್ತಾ ಇದ್ದೀವಿ, ಇಂಥ ಕಡೆ ಬಂದು ನೋಡಿ ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಿದ್ದಾರೆ. ಹಾಯ್ ಸರ್, ನೀವೇನು ಎಲ್ಲಿಂದ ಬಂದಿರೋದು ಸರ್? ಇದೆಲ್ಲ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರು ಅಂದರೆ ಏನು ಸರ್ ಹೇಳಿ ಸರ್. ನಮಗೆ ಹತ್ತಕ್ಕೆ ಕಷ್ಟ ಬೀಳ್ತಾ ಇದ್ದೀವಿ, ಅದರಲ್ಲಿ ನೀವು ಈ ಥರ ಸರ್ವಿಸ್ ಮಾಡ್ತಾ ಇದ್ದೀರಾ, ಸಖತ್ ಖುಷಿ ಆಯಿತು. ಒಂದು ಅಡಿಕ್ಷನ್ ಆಗ್ಬಿಡ್ತು ಹತ್ತದು. ಓ ಬಿಯಾಂಡ್ ಏನು ಮಜಾ ಖುಷಿ ಬರ್ಬೇಕಂದ್ರೆ ಈ ಥರದ್ದು ಏನಾದರೂ ಸೇವೆ ಮಾಡ್ಬೇಕಂತ ಬಂತು. ಈ ಸುಭಾಷ್ ಅವರು ತುಂಬ ಇದರಿಂದ ಮಾಡ್ತಾ ಇದ್ದಾರೆ. ಸೂಪರ್. ಈ ಕಡೆಯಿಂದ ಅದೇ ನೀವು ತಗೊಂಡೋಗಿ ತೊಂದ್ರೆ ಇಲ್ಲ, ನೀವು ವಾಪಸ್ ತಗೊಂಡ್ಬನ್ನಿ. ಇಲ್ಲಾಂದ್ರೆ ಡಸ್ಟ್ಬಿನ್ಸ್ ಎಲ್ಲ ಹಾಕಿ, ಡಸ್ಟ್ಬಿನ್ಸ್ಗಳಿದೆ. ಡಸ್ಟ್ಬಿನ್ ಅವ್ರವ್ರ ಹತ್ರ ಇದೆಯಲ್ಲ, ಅವರು ಎಸಿತಾರಾ? ಓಕೆ, ಅಂದ್ರೆ ಯಾರ್ಯಾರು ಕ್ಯಾರಿ ಮಾಡಿದ್ರೆ ಹಂಗೆ ತಗೊಂಡೋಗಿ. ಹೌದು, ಬೆಸ್ಟ್ ಅದು. ಹಾ ಹೌದು, ಇಲ್ಲಿ ಪ್ರಕೃತಿ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಅವರು ಜಾಸ್ತಿ ಹಾಕಿದ್ರೆ ಕೂಡ ಅದನ್ನ ಫೈರ್ ಆಗ್ತದೆ, ಮತ್ತೆ ಪೊಲ್ಯೂಷನ್. ಮುಂದೊಂದ್ ದಿವಸ ಇದು ಕಳ್ಕೋಬೇಕಾಗುತ್ತೆ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಹತ್ತುತ್ತಾ ಇರ್ತೀರಾ? ಎವ್ರಿ ವೀಕ್ ಬಂದು ನೀವು ಹತ್ತಿ ವಾಪಸ್ ಇದನ್ನ ಮಾಡ್ತೀವಿ. ವಾವ್, ಸೂಪರ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಫಾಲೋ ಮಾಡಿ. ನೀವು ಯಾರು ಬರೋ ಎಸ್ ಎಸ್ ಹೇಳಿ ನಿಮ್ಮ ಪೇಜ್. ನಮ್ದು ನಿಮ್ಮ ಪೇಜ್ TWO.ZDRO ಅಂತ. ಅಷ್ಟೊಂದೆಲ್ಲ ದೊಡ್ಡದಾಗಿತ್ತು. 2.0 ಇದೆಯಲ್ಲ, 2.0 ಬಟ್ ಇಲ್ಲಿದೆ. ಅಂಡ್ ಯಾರಿಗಾದ್ರೂ ನೀವು ನೋಡ್ಬೋದು, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಕ್ಕೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್, ಸಖತ್ ಖುಷಿ ಆಯ್ತು. ಪ್ಲಾಸ್ಟಿಕ್ ಮಾತ್ರ ಎಲ್ಲೂ ಎಸಿಬಿಡಿ. ಹೌದು ಅಲ್ವಾ, ಅದು ಕರೆಕ್ಟ್. ನೀವು ಕಾಂಟ್ರಿಬ್ಯೂಟ್ ಮಾಡಬೇಡಿ. ಹೌದು, ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಹೌದು, ಅವ್ರು ಹೇಳ್ದಕ್ಕೆ ಎಸಿಬೇಡಿ. ನೋಡಿ ಆಮೇಲೆ ಯೂಸೇಜ್ ಕಮ್ಮಿ ಮಾಡಿ. ನೋಡಿ, ನಾವು ಹತ್ತಕ್ಕೆ ಕಷ್ಟ ಬೀಳ್ತಾ ಇದೀವಿ ಅಂತದ್ರಲ್ಲಿ ಇದನ್ನೆಲ್ಲ ತೆಗೆದು ಅವ್ರು ಎತ್ಕೊಂಡು ಹೋಗೋದು ಎಷ್ಟು ಕಷ್ಟ ಆಗತ್ತೆ. ಸೊ ನೀವು ಚೆನ್ನಾಗಿ ಥ್ಯಾಂಕ್ ಯು. ಅಲ್ಲಲ್ಲೇ ಎಲ್ಲ ಥರ ಸಿಗುತ್ತೆ. ಫುಲ್ ಟಯರ್ಡ್ ಆಗಿರ್ತಾರಲ್ಲ, ತೊಗೊಂಬಂದು ಮಾಡ್ತಾರೆ. ಆ್ಯಕ್ಚುಲಿ ಇವ್ರಿಗೆಲ್ಲ ಗ್ರೇಟ್ ಅನ್ಬೇಕು. ನಾವು ಹತ್ತಕ್ಕೆ ಕಷ್ಟಪಡ್ತಾ ಇದೀವಿ, ಒಂದಿನ ಡೈಲಿ ತಂದು ಮಾಡ್ತಾರಲ್ಲ, ಗ್ರೇಟ್. ಒಳಕಲ್ ತೀರ್ತಾ ಇದೆ ಇಲ್ಲಿ, ನೋಡ್ಬೋದು ನೀವು. ಆ್ಯಕ್ಚುಲಿ ಹೇಳ್ತಾರೆ ಪುಣ್ಯ ಮಾಡಿರೋರು ಮಾತ್ರ ನೀರು ಸಿಗುತ್ತೆ ಅಂತ. ನೋಡೋಣ, ಟ್ರೈ ಮಾಡೋಣ, ಬನ್ನಿ. ನಿಧಾನ, ಇಲ್ಲ ಹಳ್ಳ ಇದೆ. ಒಂದು 40% ಹತ್ತಿದ್ದೀವಿ ಅನಿಸುತ್ತೆ. ಹತ್ತಿಲ್ಲಪ್ಪ, ಸಾಕಾಗ್ತಾ ಇದೆ. ಎಲ್ಲೂ ಕೂತಿಲ್ಲ, ಇಲ್ಲೇ ಕೂತ್ಕೊಂಡಿರೋದು ನಾನು. ಅಂದರೆ ಕೂತ್ಕೊಂಡ್ರೆ ಓಕೆ ಆಗಲ್ಲ ಅಂತ, ಟಯರ್ಡ್ ಆಗಿ ಇನ್ನೂ ಅಂತ ಅನ್ಸ್ಬಿಟ್ಟು ಕೂತಾ ಇರಲಿಲ್ಲ. ಬಟ್ ಆಗ್ತಾಯಿಲ್ಲ. ನೈಟ್ ಬೇರೆ ನಿದ್ದೆ ಮಾಡಿಲ್ಲ, ಮನೆ ಕ್ಲೀನಿಂಗ್ ನಾನು 3 ಗಂಟೆ ತನಕ ಎದ್ದಿದ್ದು, ತಿರ್ಗಿ 5:15ಗೆ ಎದ್ದು 5 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿರೋದಲ್ಲ, ಫುಲ್ ಟಯರ್ಡ್ ಆಗ್ತಿದೆ. ಇವಾಗಿದೆ ಪಿಕ್ಚರ್ ಅಭಿ ಬಾಕಿ ಹೇ ನೋಡಿ. ಹೀಗಿರೋದು ಅಸಲಿ ಆಟ. ಇಲ್ಲಿವರೆಗೂ ಅಷ್ಟೇ ಲಾಸ್ ಮಾಡ್ತಾ ಇದ್ದೆ. ಶಿವ ಪಾರ್ವತಿ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಹಲೋ, ವ್ಲಾಗ್ಗೋಸ್ಕರ ಅದು ಅರ್ಥ ಮಾಡ್ಕೊಂಡು. ಹಾ, ಫೈನಲಿ ಬಂದ್ವಿ. ನಾನು ಸ್ವಲ್ಪ ಹೋಗ್ತೀವಿ, ದೂರ ಇದೆ ನೋಡಿ, ಅಲ್ಲಿ ಹೋಗ್ಬೇಕು. ಆ್ಯಂಡ್ ನಂದಿ
ಇವ್ರೆ ನಿಮ್ ಸಬ್ಸ್ಕ್ರೈಬರ್ ಅದು ಜಾರ್ಕೊಂಡು ಹೋಗ್ತಾ ಇದಾರೆ. ಹಾಯ್ ಮಾಡಿ ನಿಮ್ ಸಬ್ಸ್ಕ್ರೈಬ್ಗೆ. ಹೊಸ ಸಬ್ಸ್ಕ್ರೈಬರ್ ಅಂತ ಈಗ ಪರಿಚಯ ಆದ್ರು. ಸಾಹಸ ಸಿಂಹ. ಎರಡನೇ ಸಲ ಇವ್ರದು, ಎರಡನೇ ಸಲ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ತಿಂತಾ ಇದೀವಿ. ವಾಟರ್ ಮೆಲನ್ ಸುಸ್ತಾಗ್ತಿದೆ. ನಾನು ಶುಗರ್ ಜ್ಯೂಸ್ ಕುಟ್ಕೊಂಡು ಐ ಥಿಂಕ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಇನ್ನೊಂದು 10 ನಿಮಿಷ ಅಂದರೆ. ಹಾಂ ಸರ್. ಫೈನಲಿ ಸಖತ್ತಾಗಿತ್ತು ಟ್ರೆಕ್ಕಿಂಗ್. ಆ್ಯಂಡ್ ಟಯರ್ಡ್ ಆಗಿಲ್ಲ ಬಿಡಿ ನೀವು. ಆ್ಯಂಡ್ ಆಕ್ಚುಲಿ ಇವರೇ ಆರ್ಗನೈಸ್ ಮಾಡಿದ್ದು ಇವತ್ತಿಂದು ಟ್ರೆಕ್ಕಿಂಗು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಫಸ್ಟ್ ಫ್ರೆಂಡ್ ಆದ್ರೆ ಇದು ಆಕ್ಚುಲಿ ವಿಸಿಟ್ ಫಿಟ್ನೆಸ್ ಇವ್ರ ಹಸ್ಬೆಂಡ್ ಇದೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಆನ್ ಜಿಮ್. ಬಾಯ್ ಬಾಯ್. ಲೈಕ್ ಮಾಡಿ ಹೇಳಿ. ಲೈಕ್ ಮಾಡಿ, ಥ್ಯಾಂಕ್ ಯು. ಫೈನಲಿ ಮನೆಗೆ ಹೋಗ್ತಾ ಇದೀವಿ. ಸಖತ್ ಬೇಜಾರಾಗ್ತಿದೆ. ಸಖತ್ತಾಗಿತ್ತು. ಕಷ್ಟ ಆದ್ರೂ ತುಂಬಾ ಚೆನ್ನಾಗಿತ್ತು ಟ್ರೆಕ್ಕಿಂಗ್. ಸೂಪರ್ ಆಗಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಹೋಗಿ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ವಾಪಸ್ ಎಲ್ಲೇ ಹೋದ್ರು ಮನೆಗೆ ವಾಪಸ್ ಹೋಗ್ಲೇಬೇಕಲ್ವಾ. ಆ್ಯಂಡ್ ಆ ಟೈಮ್ ಅಷ್ಟೇ. ಅಂದರೆ ಇವಾಗ ಒಂದು ಏನೇ ಟ್ರಿಪ್ ಆಗಲಿ ಏನೇ ಆಗಲಿ ನಾವು ಹೋಗುವಾಗ ಸಕ್ಕತ್ತಾಗಿ ಒಂಥರ ಹೋಗ್ತಾ ಇದ್ವಿ. ಎಕ್ಸೈಟ್ಮೆಂಟು ಹೆಂಗಿರುತ್ತೋ ಏನು, ಯಾರ್ಯಾರು ಸಿಗ್ತಾರೋ, ಯಾರ್ಯಾರು ಬರ್ತಾರೋ, ಹೆಂಗೆ ಹತ್ತುತ್ತೀವ ಬೆಟ್ಟ ಹತ್ತುತ್ತೀವ ಇಲ್ವಾ ಅಂತೆಲ್ಲ ಇತ್ತು. ಬಟ್ ಫೈನಲಿ ಆ್ಯಕ್ಚುಲಿ ನಾನು ಫುಲ್ ಟಾಪ್ ತನಕ ಹತ್ತೇ ಇರಲಿಲ್ಲ. ನಾನು ಸುಮಾರು ಸತಿ ಹೋಗಿದ್ರು ಅಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ಬರ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಫುಲ್ ಟಾಪ್ ತನಕ ಹತ್ತಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಟೀಮು. ಸಖತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.